Hi students, welcome to the first PUC Computer Science online class. Students, this is introduction to the computer chapter students, class number 5. So note this one, class number 5. First observe here students, if you want first notification of our uploaded video, just observe the screen, you should subscribe and then it will become subscribed, and this is called bell icon students. Adar mele click ಮಾಡಿ, you'll get 3 options, all, personalized, none. First option na select ಮಾಡಿ all anta, so you'll get first notification. ಅಂದ್ರೆ ನಾವು ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಅನ್ನೋದು ಇಮಿಡಿಯೇಟ್ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ಇನ್ಯಾಕ್ ಲೇಟು, ಚಾಪ್ಟರ್ ನ ಕಂಟಿನ್ಯೂ ಮಾಡ್ಬಿಡೋಣ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ತುಂಬಾ ಟಾಪಿಕ್ಸ್ ನ ಡಿಸ್ಕಸ್ ಮಾಡಿದೀವಿ ಸ್ಟೂಡೆಂಟ್ಸ್. So that is called, you know very well, some definitions, user data information, advantages, hardware, software, characteristics of computer, applications of computer, keyboard, and then mouse. ಈಗ ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ನ ಸ್ಟಡಿ ಮಾಡೋಣ. ಆ ಕಾನ್ಸೆಪ್ಟ್ ಹೆಸರು ಬಂದು ಮೆಮೊರಿ ಅಂತ ಹೇಳಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಬೇಸಿಕ್ ಯೂನಿಟ್ಸ್ ಎಕ್ಸ್ಪ್ಲೇನ್ ಮಾಡುವಾಗಲೇ ಮೆಮೊರಿ ಬಗ್ಗೆ ಹೇಳಿದ್ದೀನಿ ಸ್ಟೂಡೆಂಟ್ಸ್. ಮೆಮೊರಿ ಏನಕ್ಕೆ ಯೂಸ್ ಆಗುತ್ತೆ? ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಡೇಟಾ, ಇನ್ಸ್ಟ್ರಕ್ಷನ್ಸ್, ಪ್ರೋಗ್ರಾಮ್ಸ್ ಅಂಡ್ ರಿಸಲ್ಟ್ಸ್. ನಿಮ್ಮ ಹತ್ರ ಇರೋ ಎಲ್ಲ ಡೇಟಾನ ಮುಂದೆ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾ, ಸ್ಟೋರ್ ಮಾಡೋದಕ್ಕಿರುವಂತಹ ಒನ್ ಅಂಡ್ ಓನ್ಲಿ ಕಂಪ್ಯೂಟರ್ ಅಲ್ಲಿ ಆಪ್ಷನ್ ಯಾವುದು ಅಂತಂದ್ರೆ ನಾವು ಅದನ್ನ ಮೆಮೊರಿ ಅಂತ ಹೇಳ್ತೀವಿ. ನೋಡಿ ಸ್ಟೂಡೆಂಟ್ಸ್, ಮೆಮೊರಿ ಹ್ಯಾಸ್ 2 types. ಒನ್ ಇಸ್ ಕಾಲ್ಡ್ ಪ್ರೈಮರಿ ಮೆಮೊರಿ, ಅನದರ್ ಒನ್ ಇಸ್ ಕಾಲ್ಡ್ ಸೆಕೆಂಡರಿ ಮೆಮೊರಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮೆಮೊರಿ ಒಳಗಡೆ 2 ಟೈಪ್ಸ್ ಇರುತ್ತೆ. ಒಂದನ್ನ ಪ್ರೈಮರಿ ಮೆಮೊರಿ ಅಂತ ಕರಿತೀವಿ, ಇನ್ನೊಂದನ್ನ ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ದ ಪಾಯಿಂಟ್ ನಂಬರ್ 1, ಪ್ರೈಮರಿ ಮೆಮೊರಿ. ನೋಡಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೈನ್ ಮೆಮೊರಿ ಆರ್ ಸೆಮಿ ಕಂಡಕ್ಟರ್ ಮೆಮೊರಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇವ್ರನ್ನ ನಾವು ಇಂಟರ್ನಲ್ ಮೆಮೊರಿ ಅಂತ ಕೂಡ ಕರಿತೀವಿ. ಅಂದ್ರೆ 4 ಹೆಸರು ಸ್ಟೂಡೆಂಟ್ಸ್. ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಮೈನ್ ಮೆಮೊರಿ, ಇನ್ನೊಂದು ಸೆಮಿ ಕಂಡಕ್ಟರ್ ಮೆಮೊರಿ, ಇನ್ನೊಂದು ಇಂಟರ್ನಲ್ ಮೆಮೊರಿ. ಸರ್, ಪ್ರೈಮರಿ ಮೆಮೊರಿಯಿಂದ ನಮಗೆ ಅಡ್ವಾಂಟೇಜಸ್ ಏನೇನು? ಇಟ್ ಹ್ಯಾಸ್ ಡೈರೆಕ್ಟ್ ಇಂಟ್ರಾಕ್ಷನ್ ವಿತ್ ದ ಕಂಪ್ಯೂಟರ್ ಅಂಡ್ ಯೂಸರ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾವೀಗ ಕಂಪ್ಯೂಟರ್ ಜೊತೆ ವರ್ಕ್ ಮಾಡ್ತಿದೀವಿ, ಸ್ಕ್ರೀನ್ ಮೇಲೆ ಏನೋ ಟೈಪ್ ಮಾಡ್ತಿದೀವಿ ಅಂತಂದ್ರೆ ಫಸ್ಟ್ ಯಾರ ಜೊತೆಗೆ ಕಮ್ಯುನಿಕೇಟ್ ಆಗ್ತಿರ್ತೀವಿ ಅಂತಂದ್ರೆ ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್, ಪ್ರೈಮರಿ ಮೆಮೊರಿ ಜೊತೆಗೆ ನಮ್ಮ ಕಮ್ಯುನಿಕೇಶನ್ ಇರುತ್ತೆ. ಇಟ್ ಹ್ಯಾಸ್ ಡೈರೆಕ್ಟ್ ಇಂಟ್ರಾಕ್ಷನ್ ವಿತ್ ದ ಯೂಸರ್. ಅದನ್ನ ನಾವೇನಂತ ಕರಿತೀವಿ? ಪ್ರೈಮರಿ ಮೆಮೊರಿ ಅಂತ ಕರಿತೀವಿ. ನೋಡಿ ಸ್ಟೂಡೆಂಟ್ಸ್, ಬಹಳ ಸಿಂಪಲ್. ಪ್ರೈಮರಿ ಮೆಮೊರಿ ಹ್ಯಾಸ್ 2 types. ಇದರಲ್ಲಿ 2 types ಇರುತ್ತೆ. ನೋಟ್ಬುಕ್ ಅಲ್ಲೆಲ್ಲ ಮೆನ್ಷನ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ. ಒಂದನ್ನ ನಾವು RAM ಅಂತ ಕರಿತೀವಿ, ಇನ್ನೊಂದನ್ನ ROM ಅಂತ ಕರಿತೀವಿ. ರ್ಯಾಮ್, ರೋಮ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ನೀವು ಸ್ಪೆಲ್ಲಿಂಗ್ ನಾಪ್ಕ ಇಟ್ಕೊಳ್ಳಿ. ಇಟ್ ಈಸ್ RAM, ಇಟ್ ಈಸ್ ROM. ಸರ್, RAM ಫುಲ್ ಫಾರ್ಮ್ ಏನು? ಇಟ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ. RAM ಫುಲ್ ಫಾರ್ಮ್ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ROM ಫುಲ್ ಫಾರ್ಮ್ ಏನು ಸರ್? ರೀಡ್ ಓನ್ಲಿ ಮೆಮೊರಿ. ಆರ್ ಅಂತಂದ್ರೆ ರೀಡ್, ಓ ಅಂತಂದ್ರೆ ಓನ್ಲಿ, ಎಂ ಅಂತಂದ್ರೆ ಮೆಮೊರಿ ಅಂತ ಕರಿತೀವಿ. ಕನ್ಫ್ಯೂಷನ್ ಆಗ್ಬೇಡಿ. ಮೆಮೊರಿಯಲ್ಲಿ 2 types. ಒಂದನ್ನ ನಾವು ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ನಾವೀಗ ಪ್ರೈಮರಿ ಮೆಮೊರಿಯಲ್ಲಿದ್ದೀವಿ. ಪ್ರೈಮರಿ ಮೆಮೊರಿ ಅಂದ ತಕ್ಷಣ ನಮ್ಗೆ ಇದರಲ್ಲಿ 2 types. ಒಂದು ಬಂದು RAM, ಇನ್ನೊಂದು ಬಂದು ROM. RAM ಅಂತಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ. ROM ಅಂತಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ನೋಡಿ ಸ್ಟೂಡೆಂಟ್ಸ್, ಡಯಾಗ್ರಾಮ್ ಕಾಣಿಸ್ತಿದ್ಯಾ? ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್. ಇದನ್ನ ನಾವು RAM ಅಂತ ಕರಿತೀವಿ. ಇದು ಔಟ್ಸೈಡ್ ನಿಮಗೆ ಕಾಣಿಸಲ್ಲ, ನಿಮ್ಮ CPU ಬಾಕ್ಸ್ ಒಳಗಡೆ ಇರುತ್ತೆ ಇನ್ಸ್ಟ್ರೂಮೆಂಟ್. ಏನಕ್ಕೋಸ್ಕರ ಯೂಸ್ ಆಗುತ್ತೆ, ಹೇಗಿರುತ್ತೆ ಅಂತ ನೋಡೋಣ. ನೋಡಿ ಸ್ಟೂಡೆಂಟ್ಸ್, RAM ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್ ಪ್ರೋಗ್ರಾಮ್ಸ್, ಪ್ರೆಸೆಂಟ್ ಡೇಟಾ ಆಸ್ ಎ ಟೆಂಪರರಿಲಿ. ಅಲ್ಲಿಗೆ ಇವನು ಟೆಂಪರರಿ ಮೆಮೊರಿ. ಟೆಂಪರರಿ ಮೆಮೊರಿ ಅಂತಂದ್ರೆ ಸ್ವಲ್ಪ ಹೊತ್ತು ಮಾತ್ರ ಮೈಂಡ್ ಅಲ್ಲಿ ಇರುತ್ತೆ ಅಂತ. ಆಸ್ ಲೈಕ್ ಅವರ್ ಬ್ರೈನ್ಸ್ ಸ್ಟೂಡೆಂಟ್ಸ್, ಕರೆಕ್ಟಾ? ನಮ್ಮ ಬ್ರೈನ್ ಅಲ್ಲಿ ಕೂಡ ಅಷ್ಟೇ ಸ್ವಲ್ಪ ಹೊತ್ತೇ ಇನ್ಫಾರ್ಮೇಶನ್ ಇರುತ್ತೆ, ಜಾಸ್ತಿ ಹೊತ್ತು ಇರೋಲ್ಲ. ಜಸ್ಟ್ ಜೋಕ್ ಮಾಡಿದೆ ಅಷ್ಟೇ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. RAM ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್, application programs,
ಪ್ರೆಸೆಂಟ್ ಡೇಟಾ ಆಸ್ ಎ ಟೆಂಪರರಿಲಿ. ಸರ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಂಪ್ಯೂಟರ್ ಮೇನ್ ಸಾಫ್ಟ್ವೇರ್ ನ ನಾವು ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಲೋಗೋ ಬರುತ್ತೆ ಸ್ಟೂಡೆಂಟ್ಸ್, ಅದನ್ನ ವಿಂಡೋಸ್ 8 ಅಂತ ಕರಿತೀವಿ, ವಿಂಡೋಸ್ 98 ಅಂತ ಕರಿತೀವಿ, ವಿಂಡೋಸ್ ವಿಸ್ತಾ ಅಂತ ಕರಿತೀವಿ. ಅಂದ್ರೆ ಮೇನ್ ಸಾಫ್ಟ್ವೇರ್ ಕಂಪ್ಯೂಟರ್ ಯಾವ್ದಿದೆ ಅದನ್ನ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಹಾಗೆ ಅಬ್ಸರ್ವ್ ಮಾಡಿ, ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಈಗ ನೀವು ಗೇಮ್ಸ್ ಆಡ್ತಿದ್ದೀರಾ ಅಂತಂದ್ರೆ ಅದನ್ನ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂತ ಕರಿಬಹುದು. ಈಗ ನಾವು ಡಿಫರೆಂಟ್ ಪ್ರೋಗ್ರಾಮಿಂಗ್ಸ್ ಅಲ್ಲಿ ವರ್ಕ್ ಮಾಡ್ತಿದೀವಿ ಅಂತ ತಿಳ್ಕೊಳ್ಳಿ, ಇನ್ಯಾವುದೋ ಆಪ್ ಗಳಲ್ಲಿ ವರ್ಕ್ ಮಾಡ್ತಿದೀವಿ ಅಂತ ತಿಳ್ಕೊಳ್ಳಿ, ನಾವು ಅದನ್ನೆಲ್ಲ ಏನಂತ ಕರಿತೀವಿ? ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಅಂಡ್ ಪ್ರೆಸೆಂಟ್ ಡೇಟಾ ಆಸ್ ಎ ಟೆಂಪರರಿಲಿ. ಈಗ ಏನ್ ನೀವು ಸ್ಕ್ರೀನ್ ಮೇಲೆ ಟೈಪ್ ಮಾಡ್ತಿರ್ತೀರ ಆ ಡೇಟಾ ಕೂಡ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತಂದ್ರೆ RAM ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಆಸ್ ಎ ಟೆಂಪರರಿ ಆಗಿ ಮಾತ್ರ ಇರುತ್ತೆ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಒನ್ ಆಫ್ ದ ವೋಲಟೈಲ್ ಮೆಮೊರಿ. ವೋಲಟೈಲ್ ಮೆಮೊರಿ. ಸರ್ ವೋಲಟೈಲ್ ಮೆಮೊರಿ ಅಂದ್ರೆ ಏನು? ಸ್ವಲ್ಪ ಹೊತ್ತು ಇನ್ಫಾರ್ಮೇಶನ್ ಸ್ಟೋರ್ ಮಾಡಿಕೊಂಡು ಮತ್ತೆ ಡಿಲೀಟ್ ಆಗ್ಬಿಡೋನ್ನ ನಾವು ವೋಲಟೈಲ್ ಮೆಮೊರಿ ಅಂತ ಕರಿತೀವಿ. ನೋಡಿ, ದಟ್ ಈಸ್ when the power is switched off, the data in this memory is lost. ಅಂದ್ರೆ ಒಂದ್ಸತಿ ಕರೆಂಟ್ ಆಫ್ ಆಗುತ್ತೆ, ನಿಮ್ಮ ಕಂಪ್ಯೂಟರ್ ಆಫ್ ಆಗುತ್ತೆ, ಮತ್ತೆ ಕರೆಂಟ್ ಬಂದ್ಮೇಲೆ ಕಂಪ್ಯೂಟರ್ ಆನ್ ಆಗಿರುತ್ತೆ. ಬಟ್ RAM ಒಳಗಡೆ ಇರುವಂತಹ ಡೇಟಾ ಏನಾಗುತ್ತೆ? ಎರೇಸ್ ಆಗ್ಬಿಟ್ಟಿರುತ್ತೆ, ಲಾಸ್ ಆಗ್ಬಿಟ್ಟಿರುತ್ತೆ. ಅದನ್ನ ನಾವೇನಂತ ಕರಿತೀವಿ? ವೋಲಟೈಲ್ ಮೆಮೊರಿ ಅಂತ ಕರಿತೀವಿ. ಇನ್ನೊಂದ್ಸತಿ ರಿಪೀಟ್ ಮಾಡ್ತಿದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. RAM is a volatile memory. ವಾಲಟೈಲ್ ಮೆಮೊರಿ ಅಂತಂದ್ರೆ ಸ್ವಲ್ಪ ಹೊತ್ತು ಡೇಟಾನ ಸ್ಟೋರ್ ಮಾಡ್ಕೊಳ್ತಾನೆ, ಮತ್ತೆ ಅದು ಎರೇಸ್ ಆಗ್ಬಿಡತ್ತೆ. ನೋಡಿ, ವೆನ್ ದ ಪವರ್ ಈಸ್ ಸ್ವಿಚ್ಡ್ ಆಫ್, ದ ಡೇಟಾ ಇನ್ ದಿಸ್ ಮೆಮೊರಿ ಈಸ್ ಲಾಸ್ಟ್. ಇದನ್ನ ನಾವು RAM ಅಂತ ಕರಿತೀವಿ. ನೋಡಿ ಸ್ಟೂಡೆಂಟ್ಸ್, ಡಯಾಗ್ರಾಮ್ ಇಲ್ಲೇ ಇದೆ. ಎಕ್ಸಾಮಿನೇಷನ್ ಅಲ್ಲಿ ಡಯಾಗ್ರಾಮ್ ನ ಬರೆಯೋ ನೆಸೆಸಿಟಿ ಇಲ್ಲ. ನಿಮಗೀಗ ನೀಟಾಗಿ RAM ಅಂದ್ರೆ ಹೇಗಿರುತ್ತೆ ಅಂತ ಗೊತ್ತಾಗ್ಬೇಕು ಅಂತ ಹೇಳಿ ನಾನು ಡಯಾಗ್ರಾಮ್ ನ ಶೋ ಮಾಡ್ತಾ ಇದ್ದೀನಿ. ಐಡಿಯಾ ಬಂತ ಸ್ಟೂಡೆಂಟ್ಸ್? ನೋಡಿ ಸ್ಟೂಡೆಂಟ್ಸ್, RAM ಇಟ್ ಹ್ಯಾಸ್ 4 ಟೈಪ್ಸ್. 4 ಟೈಪ್ ಇದೆ ಸ್ಟೂಡೆಂಟ್ಸ್, ನೋಟ್ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಬೇಡ. ಮೆಮೊರಿಯಲ್ಲಿ 2 ಟೈಪ್ಸ್, ಪ್ರೈಮರಿ ಸೆಕೆಂಡರಿ. ಪ್ರೈಮರಿಯಲ್ಲಿ 2 ಟೈಪ್ಸ್, RAM, ROM. ನಾವೀಗ RAM ಅಲ್ಲಿ ಇದ್ದೀವಿ. RAM ಅಲ್ಲಿ 4 ಟೈಪ್ಸ್ ಇದೆ. ಒಂದನ್ನ ನಾವು EDO RAM ಅಂತ ಕರಿತೀವಿ, ಇನ್ನೊಂದನ್ನ SRAM ಅಂತ ಕರಿತೀವಿ, ಇನ್ನೊಂದನ್ನ DRAM ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ DDR/SDRAM ಅಂತ ಹೇಳ್ತೀವಿ. ಮೈಂಡ್ ಅಲ್ಲಿ ಕಾನ್ಸೆಪ್ಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಈ ಸೇಮ್ ಮೆಮೊರಿ ಕಾನ್ಸೆಪ್ಟ್ ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ ಕೂಡ ಬರುತ್ತೆ. ಸೊ ಕಾನ್ಸಂಟ್ರೇಷನ್ ಇಂದ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ವಿಚ್ ಇಸ್ ಫಸ್ಟ್ ಒನ್? EDO RAM. ನೋಡಿ ಸ್ಟೂಡೆಂಟ್ಸ್, ಎಲ್ಲದಕ್ಕೂ ನಮ್ಗಿಲ್ಲಿ ಫುಲ್ ಫಾರ್ಮ್ಸ್ ಇದೆ ನೋಡಿ. EDO ಅಂತಂದ್ರೆ ಏನು? ಎಕ್ಸ್ಟೆಂಡೆಡ್ ಡೇಟಾ ಔಟ್ಪುಟ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಅಲ್ಲಿಗೆ RAM ಫುಲ್ ಫಾರ್ಮ್ ಗಳೆಲ್ಲ ಕಡೆ ಸೇಮ್ ಇರುತ್ತೆ ನೋಡಿ. RAM ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇಲ್ಲೂ RAM ಇದೆ. ಅಗೇನ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇಲ್ಲೂ RAM ಇದೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಅಲ್ಲಿಗೆ ಅರ್ಧ ಫುಲ್ ಫಾರ್ಮ್ಸ್ ನಿಮ್ಗೆ ಗೊತ್ತು. ಅದ್ರ ಒಳಗಡೆ ಬರೋ ಎಕ್ಸ್ಟ್ರಾ ಲೆಟರ್ಸ್ ಫುಲ್ ಫಾರ್ಮ್ಸ್ ಅಂತ ತಿಳ್ಕೊಂಡ್ರೆ ಸಾಕು. ಇಲ್ಲಿ SRAM ಇದೆ. ಎಸ್ ಅಂತಂದ್ರೆ ಏನು? ಸ್ಟಾಟಿಕ್ ಅಂತ ಕರಿತೀವಿ. ಇಲ್ಲಿ DRAM ಇದೆ. ಡಿ ಅಂತಂದ್ರೆ ಏನು? ಡೈನಮಿಕ್ ಅಂತ ಕರಿತೀವಿ. ಇಲ್ಲಿ DDR/SD ಅಂತ ಇದೆ. DDR/SD ಅಂದ್ರೆ ಏನು? ಡಬಲ್ ಡೇಟಾ ರೇಟ್ ಸಿಂಕ್ರೋನಸ್ ಡೈನಮಿಕ್ ಅಂತ ಕರಿತೀವಿ. RAM ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಇದರಿಂದ ಏನೇನು ಅಡ್ವಾಂಟೇಜಸ್ ಅಂತ ತಿಳ್ಕೊಳ್ಳೋಣ. ಟೇಕ್ ದ ನೆಕ್ಸ್ಟ್ ಪಾಯಿಂಟ್, ದಟ್ ಇಸ್ ಪಾಯಿಂಟ್ ನಂಬರ್ 1. ಎಲ್ಲರೂ ಕೇಳ್ತಿದ್ದೀರಾ? ಸೊ ದಟ್ ಇಸ್ ಕಾಲ್ಡ್ EDO RAM. ಇಟ್ ಸ್ಟ್ಯಾಂಡ್ಸ್ ಫಾರ್ ಫುಲ್ ಫಾರ್ಮ್ ಏನು ಸರ್? ಎಕ್ಸ್ಟೆಂಡೆಡ್ ಡೇಟಾ ಔಟ್ಪುಟ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ನೋಡಿ ಸ್ಟೂಡೆಂಟ್ಸ್, it can store data results etc as a temporarily. ಸೇಮ್ ಡೆಫಿನೇಷನ್. ನಿಮ್ಮ RAM ಡೆಫಿನೇಷನ್ ಹೇಗಿತ್ತು, EDO RAM ಡೆಫಿನೇಷನ್ ಕೂಡ ಹಾಗೆ ಇದೆ. ನೋ ನೀಡ್ ಟು ಬಿ ರಿಫ್ರೆಶ್ ಮೆನಿ ಟೈಮ್ಸ್. ಪದೇ ಪದೇ ರಿಫ್ರೆಶ್ ಮಾಡಬೇಕು ಅಂತ ಏನಿಲ್ಲ. ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಯಾವಾಗ್ಲೂ ರೈಟ್ ಕ್ಲಿಕ್ ಮಾಡ್ಬಿಟ್ಟು ರಿಫ್ರೆಶ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಎಲ್ಲರೂ ಏನ್ ಅನ್ಕೊಳ್ತಾರೆ ಅಂತಂದ್ರೆ ರಿಫ್ರೆಶ್ ಅಂದಿದ ತಕ್ಷಣ ಕಂಪ್ಯೂಟರ್ ಎಲ್ಲ ರಿಫ್ರೆಶ್ ಆಗುತ್ತೆ ಅಂತ ಅನ್ಕೊಳ್ತಾರೆ. ದಟ್ಸ್ ರಾಂಗ್ ಇನ್ಫಾರ್ಮೇಶನ್. ನೀವು ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದೀರಾ ಅಂತಂದ್ರೆ ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್. ಅಲ್ಲಿ ರಿಫ್ರೆಶ್ ಆಗ್ತಿರೋದು RAM ಅಂತ. ಅಂದ್ರೆ RAM ಅನ್ನೋನು ನಿಮ್ಗೆ ಎಷ್ಟು ಸತಿ ರಿಫ್ರೆಶ್ ಆಗ್ತಾನೋ ಅಷ್ಟು ಕಂಪ್ಯೂಟರ್ ಸ್ಪೀಡ್ ಜಾಸ್ತಿ ಆಗುತ್ತೆ. ನಿಮ್ಮ ಮೊಬೈಲ್ ಫೋನ್ಗಳಲ್ಲೂ ಅಷ್ಟೇ.
ಈಗ ನೀವು ಮೊಬೈಲ್ ತಗೊಂಡ್ರೆ ರ್ಯಾಮ್ ಕೆಪಾಸಿಟಿ ಎಷ್ಟು ಅಂತ ಕೇಳ್ತೀವಿ. ಆ ರ್ಯಾಮ್ ಕೆಪಾಸಿಟಿ ಜಾಸ್ತಿ ಇದ್ರೆ ನಿಮ್ ಕಂಪ್ಯೂಟರ್ ಅಲ್ಲಿ ಸ್ಟೋರೇಜು ಮತ್ತೆ ಫಾಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ. ಐಡಿಯಾ ಬಂತ? ಟೇಕ್ ದ ನೆಕ್ಸ್ಟ್ ಒನ್, ದಟ್ ಇಸ್ ಕಾಲ್ಡ್ SRAM. SRAM ನಥಿಂಗ್ ಬಟ್ SRAM ಅಂತ ಕರಿತೀವಿ. ಇಟ್ ಸ್ಟ್ಯಾಂಡ್ಸ್ ಫಾರ್ ಸ್ಟಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ನೋಡಿ ಸ್ಟೂಡೆಂಟ್ಸ್, ಇಟ್ ಈಸ್ ಫಾಸ್ಟರ್ ಅಂಡ್ ಎಕ್ಸ್ಪೆನ್ಸಿವ್ ದ್ಯಾನ್ DRAM. DRAM ಅಂದ್ರೆ ಥರ್ಡ್ ಒನ್ ಅಂತ. ಇಟ್ ಈಸ್ ಫಾಸ್ಟರ್, ತುಂಬಾ ಸ್ಪೀಡ್ ಆಗಿ ವರ್ಕ್ ಮಾಡ್ತಾನೆ. ಎಕ್ಸ್ಪೆನ್ಸಿವ್ ಅಂದ್ರೆ ಏನು? ಅಮೌಂಟ್ ಜಾಸ್ತಿ, ದುಡ್ಡು ಜಾಸ್ತಿ ಅಂತ. ಯಾರಿಗಿಂತ ಜಾಸ್ತಿ? DRAM ಗಿಂತ ಜಾಸ್ತಿ. ಅಂಡ್ ಇಲ್ಲೇ ಹೇಳ್ತಿದ್ದಾನೆ ನೋ ನೀಡ್ ಟು ಬಿ ರಿಫ್ರೆಶ್ ಮೆನಿ ಟೈಮ್ಸ್ ಅಂತ ಹೇಳಿ. ಪದೇ ಪದೇ ನೀವು SRAM ನ ರಿಫ್ರೆಶ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ ಸ್ಟೂಡೆಂಟ್ಸ್. ಟೇಕ್ ಡೌನ್ ದ DRAM. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಅಪೋಸಿಟ್ ಆಗಿ SRAM ಅಪೋಸಿಟ್ ಪಾಯಿಂಟ್ಸ್ ನ ಬರೆದ್ರೆ ನೀವು DRAM ಅಂತ ಕರಿತೀವಿ. ಹೇಗೆ? DRAM ಸ್ಟ್ಯಾಂಡ್ಸ್ ಫಾರ್ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ನೋಡಿ, ಇಟ್ ಈಸ್ ಫಾಸ್ಟರ್ ಅಂತ ಕರೆದ್ವಿ, ಇಲ್ಲಿ ನೀವು ಇಟ್ ಈಸ್ ಸ್ಲೋಯರ್ ಅಂತ ಕರಿಬೇಕು. ಇಟ್ ಈಸ್ ಎಕ್ಸ್ಪೆನ್ಸಿವ್ ಅಂತ ಕರೆದ್ರೆ ಇಲ್ಲಿ ನೀವು ಇಟ್ ಈಸ್ ಚೀಪರ್ ಅಂತ ಕರಿಬೇಕು. ಇಲ್ಲಿ ದ್ಯಾನ್ DRAM ಇದೆ, ಇಲ್ಲಿ ದ್ಯಾನ್ SRAM. ಇಲ್ಲಿ ನೋ ನೀಡ್ ಟು ಬಿ ರಿಫ್ರೆಶ್ ಇದೆ, ಬಟ್ ಇಲ್ಲಿ ಇಟ್ ಶುಡ್ ಬಿ ರಿಫ್ರೆಶ್ ಮೆನಿ ಟೈಮ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ DRAM. ಇಟ್ ಈಸ್ ಸ್ಲೋಯರ್ ಅಂಡ್ ಚೀಪರ್ ದ್ಯಾನ್ SRAM. It should be refreshed many times. This is about your DRAM. Concentration illirli students. The point number 4, nothing but last point of RAM. RAM alli last point yavadu? DDR-SDRAM. DDR-SDRAM stands for double data rate synchronous dynamic random access memory. Double data rate synchronous dynamic random access memory ಅಂತ ಕರಿತೀವಿ. ಇಟ್ ಈಸ್ ಲೈಕ್ ಆರ್ಡಿನರಿ SDRAM. ಇವನೊಬ್ಬ ಆರ್ಡಿನರಿ SDRAM ಅಂದ್ರೆ SRAM DRAM ಜಾಯಿನ್ ಆದ್ರೆ ಆರ್ಡಿನರಿ ಅಂತ ಹೇಳ್ತೀವಿ. ದ ಡೇಟಾ ಟ್ರಾನ್ಸ್ಫರ್ ರೇಟ್ ಇಸ್ ಡಬಲ್ ವೆನ್ ಕಂಪೇರ್ ವಿತ್ ದ SRAM ಅಂಡ್ DRAM. ಅಂದ್ರೆ ನೀವು SRAM ಅಲ್ಲಿ ಎಷ್ಟು ಡೇಟಾನ ಸೆಂಡ್ ಮಾಡ್ತೀರಾ, DRAM ಅಲ್ಲಿ ಎಷ್ಟು ಡೇಟಾನ ಸೆಂಡ್ ಮಾಡ್ತೀರಾ, ಅದಕ್ಕೆ ಡಬಲ್ ಡೇಟಾ ನಿಮ್ಗೆ DDR-SDRAM ಅಲ್ಲಿ ಸೆಂಡ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ಡಬಲ್ ಡೇಟಾ ರೇಟ್ ಅಂತ ಕರೆಯೋದು. ಅಂದ್ರೆ ಅವೆರಡು ಎಷ್ಟು ಸೆಂಡ್ ಮಾಡುತ್ತೋ ಡಬಲ್. ಅವನು 2 GB ಸೆಂಡ್ ಮಾಡಿದ್ರೆ ನಿಮ್ಮ DDR-SDRAM 2 ಗೆ ಡಬಲ್ ಅಂದ್ರೆ ಎಷ್ಟು? 4 GB ಸೆಂಡ್ ಮಾಡ್ತಾನೆ. ಅವನು 3 GB ಸೆಂಡ್ ಮಾಡಿದ್ರೆ 3 ಗೆ ಡಬಲ್ ಎಷ್ಟು? 6 GB ಸೆಂಡ್ ಮಾಡ್ತಾನೆ. ನೋಡಿ ಸ್ಟೂಡೆಂಟ್ಸ್, ಇಟ್ ಈಸ್ ಫಾಸ್ಟರ್ ದನ್ ಅದರ್ RAM. ಬೇರೆ ಎಲ್ಲದಕ್ಕಿಂತ ಫಾಸ್ಟ್ ಯಾವುದು ಅಂತಂದ್ರೆ DDR-SDRAM. ಅಂದ್ರೆ ನೀವೀಗ ಹೊಸ ಕಂಪ್ಯೂಟರ್ನ ಲ್ಯಾಪ್ಟಾಪ್ಗಳನ್ನ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಯಾವ ರ್ಯಾಮ್ ಅದ್ರೊಳಗಡೆ ಸಿಗುತ್ತೆ ಅಂತಂದ್ರೆ DDR-SDRAM ಸಿಗುತ್ತೆ. ಐಡಿಯಾ ಬಂತ? ದಿಸ್ ಇಸ್ ಅಬೌಟ್ ಯುವರ್ RAM 4 types. Again I am repeating: EDO RAM, SRAM, DRAM, DDR-SDRAM ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೆಮೊರಿ ಕಾನ್ಸೆಪ್ಟ್ ಅಲ್ಲಿ ಇದೀವಿ. ಮೆಮೊರಿಯಲ್ಲಿ 2 types, ಪ್ರೈಮರಿ, ಸೆಕೆಂಡರಿ. ಪ್ರೈಮರಿಯಲ್ಲಿ 2 types, RAM, ROM. RAM ಅಲ್ಲಿ 4 types, EDO RAM, SRAM, DRAM, DDR-SDRAM. ಅಲ್ಲಿಗೆ RAM ಅನ್ನೋದು ಕಂಪ್ಲೀಟ್ ಆಗುತ್ತೆ. ಟೇಕ್ ಡೌನ್ ದ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ದ ಪಾಯಿಂಟ್ ನಂಬರ್ 2 ಕಾಲ್ಡ್ ROM. ಅವನು RAM, AO ಎರಡೇ ಡಿಫರೆನ್ಸ್. ROM ಫುಲ್ ಫಾರ್ಮ್ ಏನು? ಇಟ್ ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮೊರಿ. ಇವನ ಫುಲ್ ಫಾರ್ಮ್ ಏನಾಗಿದೆ ಅಂತಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂತ ಕರಿತೀವಿ. ಅಲ್ಲಿಗೆ ಓನ್ಲಿ ರೀಡಿಂಗ್ ಅಷ್ಟೇ, ಇಲ್ಲಿ ರೈಟಿಂಗ್ ಇರೋಲ್ಲ. ಹೇಗೆ? ದ ಮೆಮೊರಿ ವಿಚ್ ವಿ ಕ್ಯಾನ್ ಓನ್ಲಿ ರೀಡ್ ಬಟ್ ಕೆನಾಟ್ ರೈಟ್ ಆನ್ ಇಟ್. ಅಂದ್ರೆ ನೀವ್ ಇದ್ರ ಒಳಗಡೆ ಇರೋ ಇನ್ಫಾರ್ಮೇಶನ್ ನ ರೀಡ್ ಮಾಡ್ಬೋದು ಬಟ್ ರೈಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ನೋಡಿ ಸ್ಟೂಡೆಂಟ್ಸ್, ಇಲ್ಲೇ ಇದೆ ಡಯಾಗ್ರಾಮ್. ROM ಹೇಗಿರುತ್ತೆ ಅಂದ್ರೆ ಈ ತರ ಇರುತ್ತೆ ಸ್ಟೂಡೆಂಟ್ಸ್. ಇವರಿಬ್ರು ಎಲ್ಲಿ ಸ್ಟೋರ್ ಆಗಿರ್ತಾರೆ ಅಂತಂದ್ರೆ ನಿಮ್ಮ ಒಂದು ಮದರ್ ಬೋರ್ಡ್ ಮೇಲೆ ಅಂದ್ರೆ CPU ಒಳಗಡೆ ಸ್ಟೋರ್ ಆಗಿರ್ತಾರೆ. ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಸಿಸ್ಟಮ್ ರಿಲೇಟೆಡ್ ಫೈಲ್ಸ್ ಆಸ್ ಎ ಪರ್ಮನೆಂಟ್ಲಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ RAM ಅಂದಿದ ತಕ್ಷಣ ನಾವು ಟೆಂಪರವರಿ ಅಂತ ಕರೆದ್ವಿ, ಬಟ್ ROM ಅಂದಿದ ತಕ್ಷಣ ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಸಿಸ್ಟಮ್ ರಿಲೇಟೆಡ್ ಫೈಲ್ಸ್ ಆಸ್ ಎ ಪರ್ಮನೆಂಟ್ಲಿ. ಸಿಸ್ಟಮ್ ಅಂತಂದ್ರೆ ಕಂಪ್ಯೂಟರ್ ಅಂತ. ಕಂಪ್ಯೂಟರ್ಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ನ, ಫೈಲ್ಗಳನ್ನ ಯಾರು ಸ್ಟೋರ್ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ROM ಸ್ಟೋರ್ ಮಾಡ್ಕೊಂಡಿರ್ತಾನೆ. ನೋಡಿ ಸ್ಟೂಡೆಂಟ್ಸ್, ದ ಕಂಟೆಂಟ್ಸ್ ಆಫ್ ದ ROM ಸೆಂಡ್ ಬೈ ಸಿಸ್ಟಮ್ ಮ್ಯಾನುಫ್ಯಾಕ್ಚರರ್.
ದ ಕಂಟೆಂಟ್ಸ್ ಆಫ್ ROM ಅಂದ್ರೆ ROM ಒಳಗಡೆ ಡೇಟಾ ಯಾರು ಸೆಂಡ್ ಮಾಡಿ ಕಳಿಸಿರ್ತಾರೆ ಅಂತಂದ್ರೆ ಸಿಸ್ಟಮ್ ಮ್ಯಾನುಫ್ಯಾಕ್ಚರರ್ ಸೆಂಡ್ ಮಾಡಿ ಕಳಿಸಿರ್ತಾರೆ. ಯಾರು ಸಿಸ್ಟಮ್ ಮ್ಯಾನುಫ್ಯಾಕ್ಚರರ್ ಅಂತಂದ್ರೆ ಯಾರು ಕಂಪ್ಯೂಟರ್ನ ಉತ್ಪಾದನೆ ಮಾಡ್ತಾರೋ, ಯಾರು ಕಂಪ್ಯೂಟರ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತಾರೋ ಅವರು ನಿಮ್ಮ ROM ಒಳಗಡೆ ಇನ್ಫಾರ್ಮೇಶನ್ ಹಾಕಿ ಕಳಿಸಿರ್ತಾರೆ. ಐಡಿಯಾ ಬಂತ? ಇಟ್ ಈಸ್ ನಾನ್ ವೊಲಟೈಲ್ ಮೆಮೊರಿ. ನೋಡಿ RAM ಅಲ್ಲಿ ಒಂದು ಪಾಯಿಂಟ್ ಬಂತು, ಏನು? ಇಟ್ ಈಸ್ ವೊಲಟೈಲ್ ಮೆಮೊರಿ ಅಂತ. ಏನ್ ವೊಲಟೈಲ್ ಮೆಮೊರಿ ಅಂದ್ರೆ ಇದ್ರ ಒಳಗಡೆ ಇರೋ ಇನ್ಫಾರ್ಮೇಶನ್ ಕಂಪ್ಯೂಟರ್ ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆಗುವಷ್ಟರಲ್ಲಿ ಲಾಸ್ ಆಗುತ್ತೆ ಅಂತ. ಅದೇ ROM ಬನ್ನಿ, ಅವನು ತುಂಬಾ ಸಿಂಪಲ್ ಆಗಿ ಹೇಳ್ತಿದ್ದ ನೋಡಿ, ಇಟ್ ಇಸ್ ಅ ನಾನ್ ವೊಲಟೈಲ್ ಮೆಮೊರಿ. ಏನ್ ನಾನ್ ವೊಲಟೈಲ್ ಮೆಮೊರಿ ಅಂದ್ರೆ ಇಟ್ ಕ್ಯಾನ್ ಸ್ಟೋರ್ ಇನ್ಫಾರ್ಮೇಶನ್ ಪರ್ಮನೆಂಟ್ಲಿ. ಅಂದ್ರೆ ಒಂದ್ಸತಿ ಇದ್ರ ಒಳಗಡೆ ಇನ್ಫಾರ್ಮೇಶನ್ ಹೋಗಿದೆ ಅಂತಂದ್ರೆ ಪರ್ಮನೆಂಟ್ ಆಗಿ ನಿಮ್ಗೆ ಸಿಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ದಿಸ್ ಇಸ್ ಅಬೌಟ್ ಯುವರ್ ROM. ಅಗೇನ್ ರಿಪೀಟ್ ಮಾಡ್ತಿದ್ದೀನಿ, ROM ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮೊರಿ. The memory which we can only read but cannot write on it. ಅದ್ರ ಮೇಲೆ ರೈಟ್ ಮಾಡ್ಲಿಕ್ಕಾಗಲ್ಲ. It is used to store system related files as a permanently. ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಕೊಳ್ತಾನೆ. The contents of the ROM sent by system manufacturer. ಇದ್ರ ಒಳಗಡೆ ಇರೋ ಇನ್ಫಾರ್ಮೇಶನ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರರ್ ಯಾರು ಉತ್ಪಾದನೆ ಮಾಡ್ತಾರೆ ಅವರೇ ಕಳಿಸಿರ್ತಾರೆ. ಇಟ್ ಈಸ್ ಎ ನಾನ್ ವೊಲಟೈಲ್ ಮೆಮೊರಿ. ಇಟ್ ಕ್ಯಾನ್ ಸ್ಟೋರ್ ಇನ್ಫಾರ್ಮೇಶನ್ ಪರ್ಮನೆಂಟ್ಲಿ. ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ROM. ನೋ ನೀಡ್ ಟು ರೈಟ್ ಇನ್ ದ ಎಕ್ಸಾಮಿನೇಷನ್. ಎಕ್ಸಾಮ್ ಅಲ್ಲಿ ROM ಡಯಾಗ್ರಾಮ್ ಬೇಕಾಗಿಲ್ಲ. ನೋಡಿ ಫ್ರೆಂಡ್ಸ್, ಅಗೈನ್ ದ ಟೈಪ್ಸ್ ಆಫ್ ROM. ನೀವು ಅಬ್ಸರ್ವ್ ಮಾಡಿದ್ರೆ ROM ಅಲ್ಲಿ ನಮಗೆ 3 ಟೈಪ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಒನ್ ಇಸ್ ಕಾಲ್ಡ್ PROM, another one is called EPROM, another one is called EEPROM. ಕನ್ಫ್ಯೂಷನ್ ಬೇಡ. RAM ಟೈಪ್ಸ್ 4, ROM ಟೈಪ್ಸ್ 3. So one is called PROM, EPROM, EEPROM. ಮೊದಲಿಗೆ ಫುಲ್ ಫಾರ್ಮ್ಸ್ ನೋಡೋಣ, ಅಬ್ರಿವೇಷನ್ಸ್. ನೋಡಿ ಫ್ರೆಂಡ್ಸ್, PROM ಅಂತಂದ್ರೆ ತುಂಬಾ ಸಿಂಪಲ್. ಇಟ್ ಸ್ಟ್ಯಾಂಡ್ಸ್ ಫಾರ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಅಲ್ಲಿಗೆ ಇದರಲ್ಲೂ ಕೂಡ ROM ಸೇಮ್ ನೋಡಿ, ಇಲ್ಲಿದೆ ROM. ಅಲ್ಲಿಗೆ ROM ಗಳು ಸೇಮು, ಬರ್ತಾ ಇರೋ ಎಕ್ಸ್ಟ್ರಾ ಲೆಟರ್ಸ್ ತಿಳ್ಕೊಂಡ್ರೆ ಸಾಕು. P ಅಂತಂದ್ರೆ ಏನು? ಪ್ರೋಗ್ರಾಮಬಲ್. E ಅಂತಂದ್ರೆ ಏನು? ಎರೇಸಬಲ್. ಜೊತೆಗೆ P ಇದೆ, ಮೇಲೇನೆ ಇದೆ, ಎರೇಸಬಲ್ ಪ್ರೋಗ್ರಾಮಬಲ್ ಅಂತ. ಇನ್ನೊಂದು ಡಬಲ್ EPROM, 2 ಈಗಳು. ಏನದು? ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ಅಂತ. ಒಂದೊಂದಕ್ಕೂ ಡಿಫರೆನ್ಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಕಾನ್ಸಂಟ್ರೇಷನ್ ಇಲ್ಲಿರ್ಲಿ ಸ್ಟೂಡೆಂಟ್ಸ್. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ PROM. PROM ಸ್ಟ್ಯಾಂಡ್ಸ್ ಫಾರ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಇಟ್ ಕ್ಯಾನ್ ಸ್ಟೋರ್ ಇನ್ಫಾರ್ಮೇಶನ್ ಒನ್ಸ್. ಯೂಸರ್ ಕ್ಯಾನ್ ರೀಡ್ ಇನ್ಫಾರ್ಮೇಶನ್ ಮೆನಿ ಟೈಮ್ಸ್. ಅಂದ್ರೆ ಇದ್ರ ಒಳಗಡೆ ಇನ್ಫಾರ್ಮೇಶನ್ ಸ್ಟೋರ್ ಆಗೋದು ಒಂದು ಸಾರಿ. ಬಟ್ ಯೂಸರ್ ಯಾರು ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ ಅವ್ರನ್ನ ನಾವು ಯೂಸರ್ ಅಂತ ಕರಿತೀವಿ. ಯೂಸರ್ ಕ್ಯಾನ್ ರೀಡ್ ಇನ್ಫಾರ್ಮೇಶನ್ ಮೆನಿ ಟೈಮ್ಸ್. ಎಷ್ಟು ಸಾರಿ ಬೇಕು ಅಂತಂದ್ರೆ ಯೂಸರ್ ಇನ್ಫಾರ್ಮೇಶನ್ ನ ರೀಡ್ ಮಾಡ್ಕೋಬಹುದು. ಅದಕ್ಕೆ ನಾವು ಇದನ್ನ ರೀಡ್ ಓನ್ಲಿ ಮೆಮೊರಿ ಅಂತ ಕರೆಯೋದು. PROM ಈಸ್ ಲೈಕ್ ರೀಡ್ ಓನ್ಲಿ ಮೆಮೊರಿ. ನಿಮ್ಮ ROM ಯಾವ ತರ ಇರುತ್ತೋ PROM ಸೇಮ್ ಟು ಸೇಮ್ ಅಂತ ಹೇಳ್ತಿದ್ದಾನೆ. ಅಲ್ಲಿಗೆ PROM ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸ್. Take on the next one, which is called EPROM. EPROM full form ಏನು? Erasable, programmable, read-only memory. It use ultraviolet technology. ಇವನೊಂದು ಟೆಕ್ನಾಲಜಿನ ಯೂಸ್ ಮಾಡ್ತಾನೆ. ಆ ಟೆಕ್ನಾಲಜಿ ಹೆಸರು ಏನು ಅಂತಂದ್ರೆ ಅಲ್ಟ್ರಾವೈಲೆಟ್ ಟೆಕ್ನಾಲಜಿ ಅಂತ ಕರಿತೀವಿ. ಏನ್ ಸರ್ ಇವನಿಂದ ಅಡ್ವಾಂಟೇಜು? This technology is used to erase the data which is stored in EPROM and again user can store new data. ಇದ್ರ ಒಳಗಡೆ ಅಡ್ವಾಂಟೇಜ್ ಏನು ಅಂತಂದ್ರೆ ಇದ್ರ ಒಳಗಡೆ ಇರುವಂತಹ ಇನ್ಫಾರ್ಮೇಶನ್ ನೀವು ಎರೇಸ್ ಕೂಡ ಮಾಡ್ಕೋಬಹುದು. ಅಂದ್ರೆ ROM ಒಳಗಡೆ ಇನ್ಫಾರ್ಮೇಶನ್ ಹಾಕಿರ್ತೀರಾ, ನಮ್ಗೆ ಇನ್ಫಾರ್ಮೇಶನ್ ಬೇಡ ಸರ್, ಇನ್ನೊಂದು ಹೊಸ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನೀವು ಅದ್ರೊಳಗಡೆ ಇರೋ ಇನ್ಫಾರ್ಮೇಶನ್ ನ ಎರೇಸ್ ಮಾಡಿ. ಎರೇಸ್ ಅಂತಂದ್ರೆ ಏನು? ಡಿಲೀಟ್ ಅಂತ. ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡಿದ್ದಾದ್ಮೇಲೆ ಯೂಸರ್ ಕ್ಯಾನ್ ಸ್ಟೋರ್ ನ್ಯೂ ಡೇಟಾ. ಇದನ್ನ ನಾವು EPROM ಅಂತ ಕರಿತೀವಿ. ಐಡಿಯಾ ಬಂತ ಸ್ಟೂಡೆಂಟ್ಸ್? Take on the next one, which is called EEPROM, double EPROM ಅಂತ ಹೇಳ್ತೀವಿ. EEPROM stands for electrically erasable programmable read only memory ಅಂತ ಹೇಳ್ತೀವಿ. In this, user can erase the data and store new data multiple times. ನೋಡಿ, EEPROM ಗೂ ಸ್ಮಾಲ್ ಡಿಫರೆನ್ಸ್ ಏನು? EPROM ಅಂದಿದ ತಕ್ಷಣ ಒಂದ್ಸತಿ ಎರೇಸ್ ಮಾಡಿ ಡೇಟಾನ ಸ್ಟೋರ್ ಮಾಡ್ಕೋಬಹುದು.
EEPROM ಅಂದಿದ ತಕ್ಷಣ ಮಲ್ಟಿಪಲ್ ಟೈಮ್ಸ್ ಡೇಟಾನ ಎರೇಸ್ ಮಾಡಿ ಸ್ಟೋರ್ ಮಾಡ್ಕೊಳ್ತಾನೆ. ಅಂದ್ರೆ ಜಾಸ್ತಿ ಟೈಮ್ಸ್ ಅಂತ ಹೇಳಿ. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಬಾರಿಗೆ ನೀವು ನಿಮ್ಮ ಹತ್ರ ಇರುವಂತ ಇನ್ಫಾರ್ಮೇಶನ್ ನ ಡಿಲೀಟ್ ಮಾಡಿ ಸ್ಟೋರ್ ಮಾಡೋ ಅಪರ್ಚುನಿಟಿ ನಿಮ್ಗೆ ಎಲ್ಲಿರುತ್ತೆ? EEPROM ಅಲ್ಲಿ ಇರುತ್ತೆ. ಐಡಿಯಾ ಬಂತ? ದಿಸ್ ಇಸ್ ಅಬೌಟ್ ಯುವರ್ ROM ಟೈಪ್ಸ್. ಎಲ್ಲ ಮೂರ್ ಲೈನ್ ಇದೆ ಅಷ್ಟೇ ಸ್ಟೂಡೆಂಟ್ಸ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ಕಲ್ತ್ಕೊಳ್ಳಿ. ROM ಅಲ್ಲಿ ನಮ್ಗೆ 3 ಟೈಪ್ಸ್ ಇದೆ: PROM, EPROM, EEPROM. ಐಡಿಯಾ ಬಂತ ಸ್ಟೂಡೆಂಟ್ಸ್? ದಿಸ್ ಇಸ್ ಅಬೌಟ್ ಯುವರ್ ROM. ಅಲ್ಲಿಗೆ ನಿಮ್ಮ ಪ್ರೈಮರಿ ಮೆಮೊರಿ ಕೂಡ ಮುಗಿಯುತ್ತೆ. ನೋಡಿ ಮೆಮೊರಿ 2 ಟೈಪ್ಸ್: ಪ್ರೈಮರಿ, ಸೆಕೆಂಡರಿ. ಪ್ರೈಮರಿಯಲ್ಲಿ RAM, ROM. RAM ಅಲ್ಲಿ 4 ಟೈಪ್ಸ್, ROM ಅಲ್ಲಿ 3 ಟೈಪ್ಸ್. RAM 4 ಟೈಪ್ಸ್, ROM 3 ಟೈಪ್ಸ್. ಅಲ್ಲಿಗೆ ಪ್ರೈಮರಿ ಮೆಮೊರಿ ಕಂಪ್ಲೀಟ್ ಆಗುತ್ತೆ. ಐಡಿಯಾ ಬಂತ? ಈಗ ದ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ವಿಚ್ ಇಸ್ ಕಾಲ್ಡ್ ಸೆಕೆಂಡರಿ ಮೆಮೊರಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡರಿ ಮೆಮೊರಿ ನೋಡಿ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಇಟ್ ಈಸ್ ಆಲ್ಸೋ ನೌನ್ ಆಸ್ ಆಕ್ಸಿಲರಿ ಮೆಮೊರಿ ಆರ್ ಎಕ್ಸ್ಟರ್ನಲ್ ಮೆಮೊರಿ ಆರ್ ಮ್ಯಾಗ್ನೆಟಿಕ್ ಮೆಮೊರಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವನ್ಗೆ ಕೂಡ 4 ಹೆಸರು. ಒಂದು ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ, ಇನ್ನೊಂದು ಆಕ್ಸಿಲರಿ ಮೆಮೊರಿ ಅಂತ ಕರಿತೀವಿ, ಮತ್ತೊಂದು ಎಕ್ಸ್ಟರ್ನಲ್ ಮೆಮೊರಿ ಅಂತ ಕರಿತೀವಿ, ಮತ್ತೊಂದು ಮ್ಯಾಗ್ನೆಟಿಕ್ ಮೆಮೊರಿ ಅಂತ ಕರಿತೀವಿ. ಇಟ್ ಈಸ್ ಸ್ಲೋಯರ್ ದ್ಯಾನ್ ಮೇನ್ ಮೆಮೊರಿ. ಮೇನ್ ಮೆಮೊರಿಗೆ ನೀವು ಕಂಪೇರ್ ಅಂತ ಮಾಡಿದಾಗ ನಿಮಗೆ ಸೆಕೆಂಡರಿ ಮೆಮೊರಿ ಅನ್ನೋನು ಏನಾಗ್ತಾನೆ? ಸ್ಲೋ ಆಗ್ತಾನೆ ಸ್ಟೂಡೆಂಟ್ಸ್. ಇಟ್ ಕ್ಯಾನ್ ಸ್ಟೋರ್ ಡೇಟಾ, ಪ್ರೋಗ್ರಾಮ್ಸ್ ಅಂಡ್ ರಿಸಲ್ಟ್ಸ್ ಪರ್ಮನೆಂಟ್ಲಿ. ನಿಮ್ಮ ಡೇಟಾ ಆಗ್ಬೋದು, ಪ್ರೋಗ್ರಾಮ್ಸ್ ಆಗ್ಬೋದು, ರಿಸಲ್ಟ್ಸ್ ಆಗ್ಬೋದು, ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಕೊಳ್ತಾನೆ. ಯಾರೋನು? ಸೆಕೆಂಡರಿ ಮೆಮೊರಿ. ನೋಡಿ, ಪ್ರೈಮರಿ ಮೆಮೊರಿ ಅಲ್ಲಿ 2 ಟೈಪ್ಸ್: RAM, ROM. RAM ಟೆಂಪರರಿ, ROM ಪರ್ಮನೆಂಟ್. ಬಟ್ ಸೆಕೆಂಡರಿಯಲ್ಲಿ ಬರೋ ಎಲ್ಲರೂ ಕೂಡ ನಿಮ್ಗೆ ಪರ್ಮನೆಂಟ್ ಆಗಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಳ್ತಾರೆ. ಸೆಕೆಂಡರಿ ಮೆಮೊರಿ ಕೆನಾಟ್ ಬಿ ಆಕ್ಸೆಸ್ ಡೇಟಾ ಡೈರೆಕ್ಟ್ಲಿ. ನಿಮ್ಮ ಸೆಕೆಂಡರಿ ಮೆಮೊರಿ ಡೈರೆಕ್ಟ್ ಆಗಿ ಡೇಟಾನ ಆಕ್ಸೆಸ್ ಮಾಡ್ಕೊಳಕ್ ಆಗಲ್ಲ. ಯಾಕೆ ಸರ್? ಇಟ್ ಕ್ಯಾನ್ ವರ್ಕ್ ವಿತ್ ದ ಹೆಲ್ಪ್ ಆಫ್ ಮೇನ್ ಮೆಮೊರಿ. ಅಂದ್ರೆ ನಿಮ್ಮ ಸೆಕೆಂಡರಿ ಮೆಮೊರಿ ವರ್ಕ್ ಆಗೋದು ಯಾರ ಹೆಲ್ಪ್ ಇಂದ ಅಂತಂದ್ರೆ ನಿಮ್ಮ ಪ್ರೈಮರಿ ಮೆಮೊರಿ ಹೆಲ್ಪ್ ಇಂದಾನೆ ವರ್ಕ್ ಆಗ್ತಾನೆ. ಅಲ್ಲಿಗೆ ಪ್ರೈಮರಿ ಮೆಮೊರಿ ಹೆಲ್ಪ್ ಇಲ್ಲ ಅಂತಂದ್ರೆ ಸೆಕೆಂಡರಿ ಮೆಮೊರಿ ವರ್ಕ್ ಆಗೋಲ್ಲ. ಅದಕ್ಕೆ ಇವನು ಸೆಕೆಂಡರಿ ಮೆಮೊರಿ ಸ್ಲೋ, ಪ್ರೈಮರಿ ಮೆಮೊರಿ ಫಾಸ್ಟ್. ನೋಡಿ ಸ್ಟೂಡೆಂಟ್ಸ್, ಇಟ್ ಈಸ್ ಎ ನಾನ್ ವಾಲಟೈಲ್ ಮೆಮೊರಿ. ಸೇಮ್ ಪಾಯಿಂಟ್ ನಿಮ್ಗೆ ROM ಅಲ್ಲಿ ಬಂತು, ಜ್ಞಾಪಕ ಇದೆಯಾ? ನೋಡಿ ಇಲ್ಲಿದೆ. ಇಟ್ ಈಸ್ ಎ ನಾನ್ ವಾಲಟೈಲ್ ಮೆಮೊರಿ which means it can store information permanently. Same to same. ನಿಮ್ಮ ಸೆಕೆಂಡರಿ ಮೆಮೊರಿ ಕೂಡ ಅಷ್ಟೇ. ಇಟ್ ಈಸ್ ಒನ್ ಆಫ್ ದ ನಾನ್ ವಾಲಟೈಲ್ ಮೆಮೊರಿ. ಇಟ್ ಕ್ಯಾನ್ ಸ್ಟೋರ್ ಇನ್ಫಾರ್ಮೇಶನ್ ಪರ್ಮನೆಂಟ್ಲಿ ಅಂತ ಹೇಳ್ತೀವಿ. ಐಡಿಯಾ ಬಂತ ಸ್ಟೂಡೆಂಟ್ಸ್? ಅಂದ್ರೆ ಕಂಪ್ಯೂಟರ್ ಆಫ್ ಮಾಡಿ ಆನ್ ಮಾಡಿ ನಿಮ್ಮ ಸೆಕೆಂಡರಿ ಮೆಮೊರಿ ಪ್ರಾಬ್ಲಮೇ ಇಲ್ಲ. ಎಕ್ಸಾಂಪಲ್ಸ್: ಹಾರ್ಡ್ ಡಿಸ್ಕ್, ಮ್ಯಾಗ್ನೆಟಿಕ್ ಟೇಪ್, ಫ್ಲಾಪಿ ಡಿಸ್ಕ್, CD, DVD, ಬ್ಲೂರೇ ಡಿಸ್ಕ್ ಎಕ್ಸೆಟ್ರಾ. ನೋಡಿ ಸ್ಟೂಡೆಂಟ್ಸ್, ಹಾರ್ಡ್ ಡಿಸ್ಕ್ಗಳು ಈ ತರ ಡಯಾಗ್ರಾಮ್ಸ್ ಇರುತ್ತೆ. ನೋಡಿ ಮ್ಯಾಗ್ನೆಟಿಕ್ ಟೇಪ್ಗಳು ನೋಡಿ ಜ್ಞಾಪಕ ಇದೆಯಾ ಇವೆಲ್ಲ? ನೋಡಿ ಫ್ಲಾಪಿ ಡಿಸ್ಕ್ ನೀವು ನೋಡೇ ಇರೋಲ್ಲ ಸ್ಟೂಡೆಂಟ್ಸ್. ಸೊ ಈ ತರ ಇರುತ್ತೆ. CD, DVD ಅಬ್ಸರ್ವ್ ಮಾಡಿರ್ತೀರಾ, ನೋಡಿರ್ತೀರಾ, ಯೂಸ್ ಕೂಡ ಮಾಡಿರ್ತೀರಾ, ಚೆನ್ನಾಗಿ ಸಾಂಗ್ಸ್ ಕೇಳಿರ್ತೀರಾ, ಮೂವೀಸ್ ನೋಡಿರ್ತೀರಾ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಎಂಡ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ರಿಮೈನಿಂಗ್ ಕಾನ್ಸೆಪ್ಟ್ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಸೊ ನನ್ನ ಕಡೆ ಕಾನ್ಸಂಟ್ರೇಷನ್ ಇರ್ಲಿ. ಇವತ್ತು ಏನೇನನ್ನ ಸ್ಟಡಿ ಮಾಡಿದ್ವಿ ಅಂತಂದ್ರೆ ಮೆಮೊರಿನ ಸ್ಟಡಿ ಮಾಡಿದ್ವಿ. ಮೆಮೊರಿಯಲ್ಲಿ 2 ಟೈಪ್ಸ್: ಪ್ರೈಮರಿ, ಸೆಕೆಂಡರಿ. ಪ್ರೈಮರಿನ ಸ್ಟಡಿ ಮಾಡಿದ್ವಿ RAM, ROM. RAM ಅಲ್ಲಿ 4 ಟೈಪ್ಸ್ ನ ಸ್ಟಡಿ ಮಾಡಿದೀವಿ. ROM ಅಲ್ಲಿ 3 ಟೈಪ್ಸ್ ನ ಸ್ಟಡಿ ಮಾಡಿದೀವಿ. ಸೆಕೆಂಡರಿ ಮೆಮೊರಿ ಇಂಟ್ರೊಡಕ್ಷನ್ ನ ಕೂಡ ನೋಡಿದೀವಿ. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಮ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಆಗಿರುವಂತಹ ಹಾರ್ಡ್ ಡಿಸ್ಕ್, ಮ್ಯಾಗ್ನೆಟಿಕ್ ಟೇಪ್, ಫ್ಲಾಪಿ ಡಿಸ್ಕ್ ಇವುಗಳ ಬಗ್ಗೆ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ. ಐಡಿಯಾ ಬಂತ ಸ್ಟೂಡೆಂಟ್ಸ್? ಅಂಡ್ ಥ್ಯಾಂಕ್ ಯು ಸೋ ಮಚ್.